7ನೇ ವರ್ಷದ ಪಾರ್ಕಿಂಗ್ನಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮದ ಸಂದರ್ಭದಲ್ಲಿ ಗುತ್ತಿಗೆ ಸುಬ್ರಹ್ಮಣ್ಯ ಸ್ವಾಮೀಜಿಯವರು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಹತ್ರ ಎಷ್ಟನೇ ವರ್ಷದ ಶಾರದೋತ್ಸವ ಅಂತ ಕೇಳಿದ್ವಿ. ನಾವು 7ನೇ ವರ್ಷದ ಶಾರದೋತ್ಸವ ಅಂತ ಹೇಳಿದ್ವಿ. ಆವಾಗ ಕಟ್ಟನೆ ಹೇಳಿದವರು 10ನೇ ವರ್ಷದ ಶಾರದೋತ್ಸವ ನನ್ನ ಪರ್ಯಾಯಕ್ಕೆ ಬರ್ತದೆ, ನೀವು 10ನೇ ವರ್ಷದ ಶಾರದೋತ್ಸವವನ್ನು ಕೃಷ್ಣ ಮಠದ ರಾಜಾಂಗಣದಲ್ಲಿ ಮಾಡಬೇಕಂತ ಹೇಳಿ 3 ವರ್ಷದ ಹಿಂದೆ ಹೇಳಿದ್ವಿ. ಕಾಕತಾಳೀಯವೇನೋ ಗೊತ್ತಿಲ್ಲ, ಸಂಸ್ಕೃತ ಕಾಲೇಜಿನ ಆಡಳಿತ ಪಾರ್ಕಿಂಗಿನ ಆಡಳಿತವೂ ಸಹ ಕೃಷ್ಣ ಮಠಕ್ಕೆ ಸಂಬಂಧಪಟ್ಟದ್ದು, ಗೋವಿಂದ ಕಲ್ಯಾಣ ಮಂಟಪವೂ ಸಹ ಬೇಜಾವರ ಮಠಕ್ಕೆ ಸಂಬಂಧಪಟ್ಟದ್ದು. ಕೊನೆಗೆ ಕೃಷ್ಣನ ಮುಖ್ಯ ಪ್ರಾಣದ ಚಿತ್ತ ಏನಿದೆ ಗೊತ್ತಿಲ್ಲ, ಅಲ್ಲೆಲ್ಲ ಸಂಚಾರಿ ಶಾರದೆ ಆಗೋದು ಬೇಡ, ನನ್ನ ಸಾನ್ನಿಧ್ಯದಲ್ಲಿ ಸ್ಥಿರವಾಗಿ ನಿಲ್ಲಬೇಕನ್ನುವ ಕಾರಣಕ್ಕೆ ಏನು ಮುತ್ತಿಗೆ ಶ್ರೀಗಳ ಮೂಲಕ ನಮಗೆ ರಾಜಾಂಗಣದಲ್ಲಿ ಅವಕಾಶ ಮಾಡಿಕೊಟ್ಟರು. ಮೊನ್ನೆ ಮಾತಾಡ್ತವ್ರು ಹೇಳಿದ್ರು 25 ವರ್ಷದ ನಂದೇ ಪರ್ಯಾಯಕ್ಕೆ ಬರ್ತಾರೆ, 14 ವರ್ಷ ಬಿಟ್ಟು ಅವರು ಕೂಡ ಪರ್ಯಾಯ ಬರ್ತಾರೆ. 10 ವರ್ಷ 25ನೇ ವರ್ಷವೂ ಸಹ ಪರ್ಯಾಯ ಮುತ್ತಿಗೆ ಶ್ರೀಗಳ ಪರ್ಯಾಯದಲ್ಲಿ ಬರ್ತದೆ ಅಂತ ಅವರು ಉಲ್ಲೇಖ ಮಾಡಿದ್ರು. ಇವತ್ತು ಕೃಷ್ಣ ಮುಖ್ಯ ಪ್ರಾಣದ ಸಾನ್ನಿಧ್ಯದಲ್ಲಿ ಮೊನ್ನೆ 22